ಪೂಜೆ ಮಾಡಿಕೊಂಡಿದ್ದೀರಿ. ಹಾಗೆಯೇ ಗುರುಗಳನ್ನು ಮೊದಲಾಗಿ ಧ್ಯಾನಿಸಿಕೊಂಡಿದ್ದೀರಿ, ಪೂಜಿಸಿಕೊಂಡಿದ್ದೀರಿ. ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿ ನಾವು ಅಥವಾ ಮಣ್ಣನ್ನು ತಂದಾಗ ಆ ಸ್ಥಳದಲ್ಲಿರುವಂತಹ ದೋಷಗಳು ನಮ್ಮ ಸ್ಥಳಕ್ಕೆ ಬರುವಂಥದ್ದು. ಅದೇ ರೀತಿಯಲ್ಲಿ ಕ್ರಿಮಿ ಕೀಟ ನಾಗಾದಿಗಳು ಸ್ಥಳದಲ್ಲಿ ನಮ್ಮ ಬುಲ್ಡೋಜರ್ ಇರಬಹುದು ಅಥವಾ ದೊಡ್ಡ ದೊಡ್ಡ ವಾಹನಗಳ ಅಥವಾ ಹಾರೆಯಿಂದ ನಾವು ಕಡಿಯುವಾಗ ನಾಶ ಆಗುವಂಥದ್ದು. ಈ ಎಲ್ಲ ದೋಷಗಳು ಅದನ್ನು ಖರ್ಚು ಮಾಡಿ ಮನೆಯನ್ನು ಕೂಡ ಪೇಂಟ್ ಮಾಡುವುದು ಅಥವಾ ನೆಲವನ್ನು ಒರೆಸುವುದು ಅಥವಾ ಬಣ್ಣವನ್ನು ಹೊಡೆಸುವುದಕ್ಕಿಂತಲೂ ಮಂತ್ರದ ಮೂಲಕವಾಗಿ ಶುದ್ಧಿಯನ್ನು ಮಾಡಿಕೊಳ್ಳಬೇಕಾದದ್ದು ಅತಿ ಅಗತ್ಯ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಗೃಹ ಪ್ರವೇಶ ಎನ್ನುವ ಹೆಸರಿನಲ್ಲಿ ವಾಸ್ತು ಪೂಜೆ, ವಾಸ್ತು ಹೋಮ, ರಾಕ್ಷೋಗ್ರ ಹೋಮ, ವಾಸ್ತುಬಲಿ, ಸುದರ್ಶನ ಹೋಮ, ಸುದರ್ಶನ ಮಂಡಲಾರಾಧನೆ, 8 ದಿಕ್ಕಿಗೂ ಬಲಿಯನ್ನು ಕೊಟ್ಟು ಈ ದಿಕ್ಕಿನಲ್ಲಿ ಕ್ಷೇತ್ರಪಾಲನೆಗೆ ಬಲಿಯನ್ನೆಲ್ಲ ಕೊಟ್ಟು ನಾವು ಮನೆಯನ್ನು ಪವಿತ್ರಗೊಳಿಸಿಕೊಂಡು ಆವಾಸ ಯೋಗ್ಯ ಅಂದರೆ ವಾಸಿಸುವುದಕ್ಕೆ ಯೋಗ್ಯವಾಗಿ ಮಾಡಿಕೊಂಡು ಪ್ರವೇಶವನ್ನು ಮಾಡಬೇಕು. ಇಷ್ಟು ದೊಡ್ಡ ಕಾರ್ಯ ಆಗುವಾಗ ಮೊದಲಾಗಿ ಇಬ್ಬರನ್ನು ಅತಿ ಮಹತ್ವದಿಂದ ಪೂಜಿಸಬೇಕಾಗ್ತದೆ. ಮುಖ್ಯವಾಗಿ ಗ್ರಾಮ ದೇವರು, ನಿಮ್ಮ ಹಿರಿಯವರು, ಅವರನ್ನೆಲ್ಲ ನಮಸ್ಕಾರದ ಮೂಲಕ ಪೂಜಿಸಿದ್ದೀರಿ. ನಿಮ್ಮ ಪುರೋಹಿತರಾದಂತಹ ಅರ್ಚಕರನ್ನಾದಂತಹ ಜನಗಳನ್ನು ಕೂಡ ನಮಸ್ಕಾರದ ಮೂಲಕ ಪೂಜಿಸಿದ್ದೀರಿ. ಅದೇ ರೀತಿಯಲ್ಲಿ ಗ್ರಾಮ ದೇವರು, ಕುಲದೇವರು ಇವರನ್ನೆಲ್ಲ ಪೂಜಿಸುವುದಾಯಿತು. ನಂತರದಲ್ಲಿ ಮುಖ್ಯವಾಗಿ ಗುರು ಗಣಪತಿಯನ್ನು ಪೂಜಿಸುವುದು ಅಂತ. ಗುರು ಅನ್ನುವ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ. ಆದ್ದರಿಂದಲೇ ಗೌರವ, ದೊಡ್ಡದಾಗಿ ಅವರನ್ನು ಬಹುಮಾನಿಸುವುದು ಎಂಬ ಅರ್ಥದಲ್ಲಿ ಗೌರವ ಎನ್ನುವ ಶಬ್ದ ಬಂದಿದೆ. ಅಂತಹ ಗುರುವನ್ನು ನಾವು ಏನು ಕೊಂಡಾಡ್ತೇವೆ ಅಂತ ಹೇಳಿದ್ರೆ, ಗುರವೇ ನಮಃ, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನೀನು ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪನಾಗಿದ್ದಿ. ನಮಗೆ ಸುಮುಖ, ಅತ್ಯಂತ ಸುಂದರವಾದ ಮುಖವುಳ್ಳವನು, ಏಕದಂತ ಚಂದ್ರ. ಇವನು ಕಡುಬು ತುಂಬಿದ ಹೊಟ್ಟೆಯನ್ನ ಹಿಡಿದುಕೊಂಡು ಸಣ್ಣದಾದಂತಹ ಇಲಿಯ ಮೂಲಕ ಏರಿ ಗದ್ದೆಯ ಅಂಚಿನಲ್ಲಿ ಪ್ರಯಾಣ ಮಾಡುವಾಗ ಇಲಿಯ ಮೂಲಕ ಇವನು ತೆವಳಿ ಬಿದ್ದದ್ದರಿಂದ ಹೊಟ್ಟೆಯು ಒಡೆಯಲ್ಪಟ್ಟು ಹೊಟ್ಟೆಯಲ್ಲಿರುವ ಗಣದೆಲ್ಲ ಚೆಲ್ಲಿ ಹೋಯಿತು. ಗಣಪತಿ ಅದನ್ನೆಲ್ಲ ಪುನಃ ಹೊಟ್ಟೆಗೆ ಸ್ವೀಕಾರ ಮಾಡಿ ಸಮೀಪದಲ್ಲಿ ಹರಿಯುತ್ತಿದ್ದ ಹಾವನ್ನ ಹೊಟ್ಟೆಗೆ ಸುತ್ತಿಕೊಂಡ. ಆದ್ದರಿಂದ ಕುಂಡಲೀಕೃತ ನಾಗೇಂದ್ರ ಖಂಡೇಂದು ಧೃತಶೇಖರ ಪಿಂಡಿರಾಜ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ. ಅವನಿಗೆ ದುಂಡಿರಾಜ ಅಂತ ಹೆಸರಿದೆ. ಅಂತಹ ಹಾವನ್ನ ಹೊಟ್ಟೆಗೆ ಸುತ್ತಿಕೊಂಡಿದ್ದರಿಂದ ನಾಗ ಯಜ್ಞೋಪವೀತಿನೇ ನಮಃ ಅಂತ ಹೇಳ್ತಾರೆ. ಅಂದರೆ ಹಾವನ್ನ ಹೊಟ್ಟೆಗೆ ಸುತ್ತಿಕೊಂಡಿದ್ದಾನೆ. ಚಿತ್ರದಲ್ಲೆಲ್ಲ ನೋಡಬಹುದು ನೀವು. ಅದಕ್ಕೆ ಕಾರಣ ಇದು ಅಂತ ಜಾನಪದ ಕಥೆ ಹೇಳ್ತಾರೆ. ಇಷ್ಟ ಆಗುವಾಗ ಏನಾಗ್ತದೆ, ಮೇಲೆ ಚಂದ್ರ ಇದ್ದ. ಚಂದ್ರ ಗಣಪತಿಯನ್ನು ನೋಡಿ, ನಮಗಾದ್ರೂ ಅಷ್ಟೇ, ಯಾವುದಾದ್ರೂ ಹೊಟ್ಟೆಯಿಂದ ಕಡುಬೆಲ್ಲ ಬಂದರೆ ಪುನಃ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ರೆ ಹೇಗಾಗ್ತದೆ ಅಂತಹ ಒಂದು ತಮಾಷೆಯ ಅನುಭವ ಚಂದ್ರನಿಗೂ ಆಯಿತು. ಅವನನ್ನು ಗಾಡಿ ಬಿಟ್ಟ, ಅವನ ಗ್ರಹಚಾರ. ಗಣಪತಿಗೆ ಬೇಸರ ಆಯಿತು. ಶುಕ್ರವಾರ ಆನೆಗೆ 2 ದಂತ, ಬಲಬದಿಯ ದಂತವನ್ನು ಮುರಿದು, ಚಂದ್ರ ನೀನು ನನಗೆ ಇಂತಹ ಅವಮಾನ ಮಾಡಿದ್ದರಿಂದ ನನ್ನ ದಿನವಾದ ಚೌತಿಯಲ್ಲಿ ನಿನ್ನನ್ನು ಯಾರು ನೋಡ್ತಾರೆ ಅವರಿಗೆ ಕಳ್ಳತನದ ಬರಲಿ ಅಂತ ಗಣಪತಿ ಶಾಪ ಕೊಟ್ಟ. ಅದಕ್ಕೆ ಯಕ್ಷಗಾನದಲ್ಲಿ ಕೊಂಡಾಡುವಾಗ ಚಂದ್ರಂಗೆ ಶಾಪವನಿತ್ತವನ ಅಂತ ಪದ್ಯದಲ್ಲಿ ಹೇಳೋದನ್ನು ನೀವು ಕೇಳಿದ್ರೆ, ಯಕ್ಷಗಾನ ನೋಡಿದ್ದೆ. ಅಂತಹ ಚಂದ್ರನಿಗೆ ಶಾಪ ಕೊಡುವ ಮೂಲಕ ಏಕದಂತನಾದ, 2 ದಂತ ಇದ್ರು, 2 ಹಲ್ಲಿದ್ರು, 1 ಹಲ್ಲನ್ನು ಮುರಿದು ಚಂದ್ರನಿಗೆ ಶಾಪ ಕೊಡುವುದಕ್ಕಾಗಿ ಬಿಸಾಡಿದ್ದರಿಂದ ಒಂದೇ ದಂತ ಉಳಿಯುತ್ತದೆ, ಒಂದು ಉಳಿಯುತ್ತದೆ, ಒಂದು ಮುರಿದು ಹೋಗ್ತದೆ, ಏಕದಂತ. ಈ ರೀತಿಯಾಗಿ ಗಣಪತಿಯ ಖ್ಯಾತಿ ಎನ್ನುವುದು ಅಪಾರವಾದದ್ದು. ಸ್ವಂತಕ್ಕೆ ಆ ನಾಗರ ಹಾವನ್ನು ಬೆಲ್ಟಿನ ರೀತಿಯಲ್ಲಿ ಸುತ್ತಿಕೊಂಡದ್ರಿಂದ ನಾಗ ಯಜ್ಞೋಪವೀತಿನೇ ನಮಃ ಅಂತ. ಅಂತಹ ಗಣಪತಿ ಬಹಳ ಬಹಳ ವಿಶೇಷವನ್ನು ಮಾಡಿದ್ದಾನೆ. ಅವನನ್ನು ನಾವು ವಿಘ್ನದ ಪರಿಸಮಾಪ್ತಿಗಾಗಿ ಕಾರ್ಯಾರಂಭದಲ್ಲಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ನಾವು ಓದುವಾಗ ಮತ್ತು ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳದೆ ಚೆನ್ನಾಗಿ ಓದುತ್ತಾರೆ ಹೇಳ್ತಿರ್ತಾರೆ. ಯಾಕಂದರೆ ವಿದ್ಯಾಭಿಮಾನಿ ದೇವತೆ ಅವನು ಮತ್ತು ಸರಸ್ವತಿ. ವಿವಾಹೇ ಚ, ಮದುವೆ ಮಾಡುವ ಮಗಳು ಕೂಡ ನಾವು ಅವನನ್ನು ಪೂಜೆ ಮಾಡಬೇಕು. ಪ್ರವೇಶೆ,
ಮನೆಯನ್ನ ಪ್ರವೇಶ ಮಾಡುವಾಗ ಅವನನ್ನು ಪೂಜಿಸಬೇಕು. ಅಲ್ಲಿಯೇ ಹೇಳಲ್ಪಟ್ಟಿದೆ. ನಿರ್ಗಮೇ ತಥಾ ಪ್ರಯಾಣ ಹೊರಡ್ತೇವೆ, ಬಸ್ ಪಲ್ಟಿ ಹೊಡಿಬಾರ್ದು, ವಿಮಾನ ಪಲ್ಟಿ ಹೊಡಿಬಾರ್ದು, ರೈಲು ಪಲ್ಟಿ ಹೊಡಿಬಾರ್ದು. ಸುಕ್ಷೇಮವಾಗಿ ಇಲ್ಲಿಂದ ನಾವು ಎಲ್ಲಿಗೆ ಹೊರಟಿದ್ದೇವೋ ಅಲ್ಲಿಗೆ ಸೇರಬೇಕು ಅಂತ ಆದರೆ ಆ ಮಹಾಗಣಪತಿಯನ್ನು ಪೂಜೆ ಮಾಡಬೇಕು ಅಂತ. ಸಂಗ್ರಾಮೇ ಸರ್ವ ಕಾರ್ಯೇಶು, ಯುದ್ಧ ಮೊದಲಾದ ಕಾರ್ಯಗಳಲ್ಲಿ ಕೂಡ ಗಣಪತಿಯನ್ನು ಮರೆತು ಹೋಗುವ ಹಾಗಿಲ್ಲ. ಹಾಗಿದ್ರೆ ಇಂತಹ ಗಣಪತಿಯನ್ನು ಮರ್ತದ್ರಿಂದ ಯಾರಿಗೆ ಏನಾನ ಆಗಿದೆ ಅಂತ ಹೇಳುವುದಿದ್ರೆ ಬೇಕಾದಷ್ಟು ವಿಷಯಗಳನ್ನು ಹೇಳ್ಬೋದು. ಒಂದು ಸಣ್ಣ ವಿಷಯವನ್ನು ನಿಮಗೆ ಇದರಲ್ಲಿ ಈ ಸಂದರ್ಭಕ್ಕೆ ಉಚಿತವಾಗಿ ಹೇಳಿ ಮುಂದಿನ ಪೂಜೆಗೆ ಅನುವಾಗುವ. ಹಿಂದೆ ರಾವಣ ತನ್ನ ತಾಯಿ ಕೈಕಸಾದೇವಿ ಅವಳು ಸಮುದ್ರದಲ್ಲಿ ಮಣ್ಣನ್ನ ಹೊಂಗೆಯನ್ನ ಒಟ್ಟು ಹಾಕಿ ಶಿವಲಿಂಗವನ್ನು ರಚನೆ ಮಾಡಿ ಪೂಜೆ ಮಾಡ್ತಾ ಇದ್ಲು. ನಂತರ ಪೂಜೆ ಆದ ನಂತರ ಅದು ಮಣ್ಣೆಲ್ಲ ಒದರಿ ಹೋಗುವುದರ ಮೂಲಕ ಲಿಂಗ ವಿಸರ್ಜನೆ ಆಗ್ತಿತ್ತು. ಆದರೆ ಒಂದು ದಿನ ಚಂಡಮಾರುತ ಬಂದದ್ದರಿಂದ ಪೂಜೆ ಮಾಡುವ ಮಧ್ಯದಲ್ಲಿಯೇ ಲಿಂಗ ಹಾಳಾಯಿತು. ಆಗ ಅವಳಿಗೆ ಬೇಸರ ಆಯಿತು. ತನ್ನ ಮಗನನ್ನು ಹೊಟ್ಟೆ ಹೊಡ್ಕೊಂಡು ಕರೆದು, ಮಗ, ನನ್ನ ಶಿವಲಿಂಗದ ಪೂಜೆ ಹಾಳಾಯಿತು, ಇದು ಈ ಮಣ್ಣಿನ ಲಿಂಗವನ್ನು ಮಾಡಿದರೆ, ಸೇಕತ ಲಿಂಗವನ್ನು ಪೂಜೆ ಮಾಡಿದರೆ ನನಗೆ ಪ್ರಯೋಜನ ಇಲ್ಲ, ಶಿವನ ಆತ್ಮಲಿಂಗವನ್ನು ತಗೊಂಡು ಬಾ ಅಂತ ಅವನನ್ನು ಪ್ರಾರ್ಥನೆ ಮಾಡಿದ್ದು, ಮಗನನ್ನ ಬೇಡಿಕೊಂಡು. ರಾವಣ ಅತ್ಯಂತ ಶಕ್ತಿಯುತನಾದವನಾದ್ದರಿಂದ ಅವನು ತಡ ಮಾಡಲಿಲ್ಲ. ಹಿಮಾಲಯಕ್ಕೆ ಹೋಗಿ ಕೂತು ಭಕ್ತಿಯಿಂದ ಆ ಪರಶಿವನನ್ನು ತಪಸ್ಸು ಮಾಡಿದ. ಆದರೆ ದೇವತೆಗಳು ಇದು ಸಹಿಸಲಿಲ್ಲ. ಇವನು ರಾವಣ ರಾಕ್ಷಸ. ಆಕ್ಚುಲಿ ಅವನು ರಾವಣನು ರಾಕ್ಷಸನೂ ಹೌದು, ಬ್ರಾಹ್ಮಣನೂ ಹೌದು. ಆದ್ದರಿಂದ ಅವನು ನಿಜವಾಗಿ ಬ್ರಹ್ಮ ರಾಕ್ಷಸ. ರಾಕ್ಷಸ ಯಾಕೆ ಅಂದರೆ ಅವನ ತಾಯಿಯ ಕಡೆಯಿಂದ ಅವನು ರಾಕ್ಷಸ, ತಂದೆಯ ಕಡೆಯಿಂದ ಅವನು ಬ್ರಹ್ಮರ್ಷಿಯ ಮಗ ಪುಲಸ್ತ್ಯ ಎನ್ನುವವನು ಅವನ ತಂದೆ. ಅದಕ್ಕೆ ಇವನಿಗೆ ಪೌಲಸ್ತ್ಯ ಅಂತ ಹೆಸರು ರಾವಣನಿಗೆ. ಅವನ ಹೆಸರು ಪೌಲಸ್ತ್ಯ ಅಂತಲೇ ಇದ್ದಿತ್ತು. ಆಗ ಇವನು ಪೂರ್ತಿ ಲಿಂಗ ಎಲ್ಲ ಇಟ್ಕೊಂಡು ಇವನ ಅಭಿವೃದ್ಧಿಗೆ ಬಂದರೆ ಮುಂದೆ ಇವನನ್ನು ಯಾರೂ ಸೋಲಿಸ್ಲಿಕ್ಕಾಗುವುದಿಲ್ಲ ಅನ್ನೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಮಾಯಾದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಏನಾದರೂ ಮಾಡಿ ರಾವಣನ ಮಂಡೆ ಹಾಳು ಮಾಡಿ ಅವನ ತಪಸ್ಸು ಹಾಳಾಗುವಂತೆ ಮಾಡುವುದು. ಅದಕ್ಕಾಗಿ ಬ್ರಹ್ಮದೇವ ಪ್ರತ್ಯಕ್ಷ ಆಗುವ ಕಾಲಕ್ಕೆ ಮಾಯಾದೇವಿ ಅವಳ ಗಂಟಲಲ್ಲಿ ಹೋಗಿ ಕೂತ್ಕೊಂಡು, ಸಾರಿ ಬ್ರಹ್ಮ ಅಲ್ಲ ಶಿವ, ಶಿವ ಪಾರ್ವತಿ ಒಟ್ಟಿಗೆ ಅವನಿಗೆ ಪ್ರತ್ಯಕ್ಷ ಆದ ಅವನ ಪುಣ್ಯಕ್ಕೆ. ನಾವೆಲ್ಲಾದ್ರೆ ಏನು ಮಾಡ್ತೇವೆ, ಜಗತ್ತಿನ ತಂದೆ ತಾಯಿಗಳೇ ನಮ್ಮನ್ನು ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತೇವೆ. ಆ ಒಳ್ಳೆಯ ಬುದ್ಧಿ ರಾಮನಿಗೆ ಉಳಿಯಲಿಲ್ಲ. ಪಾರ್ವತಿಯನ್ನು ನೋಡಿದ, ಓಹೋ ಇವಳು ಇಷ್ಟು ಚಂದ ಇದ್ದಾಳೆ, ಇವಳೇ ನನಗೆ ಬೇಕು ಅಂತ ಅವನಿಗೆ ತಾಯಿಗೋಸ್ಕರ ಶಿವಲಿಂಗ ಕೇಳುವುದು ಮರ್ತು. ಶಿವ ಏನು ಬೇಕು ಕೇಳು ಅಂತ ಪಾರ್ವತಿಯನ್ನು. ಶಿವ ಭಕ್ತ ಪರಾಧೀನ, ಹೇಳಿದ ಮಾತಿಗೆ ತಪ್ಪದೆ ಆಯ್ತು ತಗೊಂಡು ಹೋಗು ಅಂತ ಶಿವ ಕರ್ಕೊಂಡು ಹೋಗ್ತಾ ಇದ್ದ ಪಾರ್ವತಿ. ಹಿಂದೆ ನಾರದ ಬಂದ, ರಾವಣ ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದಿ ಅಂತ. ಪಾರ್ವತಿ ದೇವಿಯನ್ನು ಬಹಳ ಸುಂದರವಾಗಿದ್ದಾಳೆ, ಅವಳನ್ನು ನಾನು ವಿವಾಹ ಮಾಡ್ಕೊಳ್ತೇನೆ, ಚೆನ್ನಾಗಿ ಇಟ್ಕೊಳ್ತೇನೆ, ಸ್ವಲ್ಪ ಹಿಂದೆ ತಿರುಗಿ ನೋಡು ಅಂತ. ಪಾರ್ವತಿ ಸುಂದರವಾದಾಗ ಪಾರ್ವತಿಯು ಹೌದು, ಗಿರಿಜೆಯು ಹೌದು, ದಾಕ್ಷಾಯಣಿಯೂ ಹೌದು. ಅವಳಲ್ಲಿ 3 ಶಕ್ತಿಯೂ ಇದೆ. ಇನ್ನೂ ಸುಂದರವಾದಾಗ ಮಹಾಲಕ್ಷ್ಮಿಯೂ ಆಗ್ತಾಳೆ, ಜ್ಞಾನದ ಅಧಿದೇವತೆ ಆದಾಗ ಸರಸ್ವತಿ ಆಗ್ತಾಳೆ, ತಮಸ್ಸಿನ ಶಕ್ತಿಯಾದಾಗ ಭದ್ರಕಾಳಿ ಆಗ್ತಾಳೆ. ಭದ್ರಕಾಳಿ ಮಹಾಕಾಳಿ ಅಂದರೆ ಹೇಗೆ ಅಂದರೆ ದೊಡ್ಡ ಕತ್ತಿ, ಕಪ್ಪು ಮುಖ, ದೊಡ್ಡ ನಾಲಿಗೆ, ಇಡೀ ಮೈ ರೋಮಭರಿತವಾಗಿದೆ. ಎಲ್ಲರೂ ಕಂಡ್ರೆ ರಾತ್ರಿ ಮಧ್ಯರಾತ್ರಿ ಅವಳು ನೋಡಿದ್ರೆ ಮತ್ತೆ ಹೇಳಿದ್ರೆ 4 ದಿನ ಜ್ವರ ಗ್ಯಾರಂಟಿ ಇದೆ. ಅಂತಹ ಭದ್ರಕಾಳಿಯನ್ನೇ ಇವನು ನೋಡಿದ. ಹಿಂದಿದ್ದಾಗ ಓಡಲಿಕ್ಕೆ ಶುರು ಮಾಡಿದ. ಆಗ ನಾರದ ಹೇಳಿದ, ನಿನ್ನ ತಪಸ್ಸಿಯಲ್ಲಿ ವಯಸ್ಸಿನಾರೆ ಅಂತ. ಇಷ್ಟ ಆಗುವಾಗ ಲಕ್ಷಗಟ್ಟಲೆ ವರ್ಷ ತಪಸ್ಸು ಮಾಡಬೇಕು ರಾಮನಿಗೆ, ಶಿವನನ್ನು ಮೆಚ್ಚಿಸ್ಲಿಕ್ಕೆ. ಇವನ ತಪಸ್ಸು ಅಷ್ಟು ವೇಸ್ಟ್ ಆಗಿತ್ತು. ಪುನಃ ಬಂದ ತಪಸ್ಸಿಗೆ ಕೂತ. ಈ ಸಲ ಶಿವನಿಗೆ ಬೇಸರ ಆಗಿತ್ತು. ಮೂರ್ಖ, ಅನುಗ್ರಹ ಮಾಡುವ, ಬೇಕಾದದ್ದನ್ನು ಕೊಡುವ ಅಂತ ಹೇಳಿದ್ರು. ಅಂದರೆ ಹೆಂಡತಿಯನ್ನು ಕೇಳಿದ, ನನ್ನ ಹೆಂಡತಿನ ಯಾವುದು ಪ್ರಜ್ಞೆಯಲ್ಲ, ಈ ಪಾಪಿಗೆ ಬೇಗ ಒಲಿಬಾರ್ದು ತೋಲಿಗಿಲ್ಲ. ಶ್ರೀಮಂತ ರಾವಣನಿಗೆ ಮಾಡಿಸ್ತೇನೆ ಅಂತ. ರಾವಣ ಕಾಮರೂಪಿ, ಅವನಿಗೆ 10 ತಲೆ, ಅದು ಒಳಗಿರ್ತದೆ. ಸಂದರ್ಭ ಬಂದಾಗ ಒಂದು ತಲೆಗೆ 2 ಕೈ ಅಂತ 20 ಕೈ, ಆ 20 ಕೈ ಹೊರಗೆ ಬರ್ತದೆ. 20 ಕೈಯನ್ನು ಹಾಕಿ ಶಿವನ ಹಿಮಾಲಯ ಪರ್ವತದಲ್ಲಿ ಇರುವುದು ಶಿವ, ಆ ಪರ್ವತದಲ್ಲಿ ಇರ್ತದೆ. ಎತ್ತಿದಾಗ ಶಿವ ಸ್ವಲ್ಪ ಸಿಟ್ಟಿಂದ ತಲೆಗಾಲ ಹಾಕಿ ಹೊತ್ತದ, ಕೈ ಎಳೆಯುತ್ತಾರೆ ಎಂದ, ಕೈ ಚಿಲ್ಲಾಯ್ತು, ಒಬ್ಬೆ ಹೊಡೆದ ರಾಮ. ಅವನ ಹೆಸರು ಪುಲಸ್ತ್ಯ, ಆಗಲೇ ಹೇಳಿದ್ದೇನೆ, ಪುಲಸ್ತ್ಯ.
ಕೈ ಒದ್ದಾಡಿದ್ರಿಂದ ನೋವನ್ನು ತೆಗೆದುಕಾಲಿಗೆ ಕೂಗಿದ್ರಿಂದ ಆ ರವ ಎನ್ನುವುದು ಇಡೀ ಪ್ರಪಂಚವನ್ನು ಅಲೋಲ ಕಲೋಲ ಮಾಡ್ತದೆ. ಆ ರವ ತುಂಬಾ ಗಲಾಟೆ ಆದದ್ರಿಂದ ಇವ ಯಾರಪ್ಪ ಇಂತಹ ರವ ಮಾಡುವನು, ರಾವಣ ಅಂತ ಕರೆದ್ರು ಅವನಿಗೆ. ಅವನ ಹೆಸರು ರಾವಣ ಅಲ್ಲ, ಪೌಲಸ್ತ್ಯ. ಸರಿ, ಮುಂದೆ ಶಿವನನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ಪುನಃ ಇವನು ತನ್ನ ಹೊಟ್ಟೆಯ ಕರಳನ್ನು ತೆಗೆದು, ತನ್ನ ಕುತ್ತಿಗೆಯನ್ನು ತೆಗೆದು, ವೀಣೆಯ ಮಂಡೆ ಮಾಡಿ, ಆ ಸರಳ ತನ್ನ ಕುತ್ತಿಗೆಯ ತನ್ನ ಹೊಟ್ಟೆಯ ಕರಳನ್ನು ವೀಣೆಯ ತಂತಿ ಮಾಡಿ, ಸಾಮಗಾನವನ್ನು ಮೀಟಿ, ಕಲ್ಯಾಣಿ ರಾಗವನ್ನು ಹಾಡಿ ಬಹು ವರ್ಷ ಶಿವನ ಧ್ಯಾನ ಮಾಡಿ, ಗಾನ ಮಾಡಿ 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 ಕೊನೆಗೆ ಶಿವನನ್ನು ಮೆಚ್ಚಿಸಿಕೊಂಡ. ಈ ಸಂದರ್ಭ ಆಗುವಾಗ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಸರಿ ಇಟ್ಟುಕೊಂಡಿದ್ದ. ಆದರೆ ಅದಕ್ಕೆ ವಿಘ್ನ ಮುಂದೆ ಕಾಲಿತ್ತು. ಸರಿ, ನಿನ್ನ ಆತ್ಮಲಿಂಗ ಕೊಡು ಅಂದ. ಶಿವ ಕೊಡುವಾಗ ಹೇಳ್ದ, ಇದನ್ನ ಎಲ್ಲೆಲ್ಲಿಯೋ ಇಟ್ಟರೆ ನಾನು ಹೊಣ ಇಲ್ಲ, ನೀನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಮಾತ್ರ ಇದನ್ನು ಕೈಗೆದಾಗ್ತದೆ. ಮಧ್ಯೆ ಏನಾದರೂ ಅಚಾತುರಿಯಾಗಿ ಇಟ್ಟುಬಿಟ್ರೆ ಲಿಂಗ ನಿನ್ನ ಕೈ ತಪ್ಪಿ ಹೋಗ್ತದೆ, ನಾನು ಹೊಣೆ ಅಲ್ಲ, ತಗೋಲಿಂಗ ಆತ್ಮಲಿಂಗ ಕೊಟ್ಟ. ಇವನು ಸಾಧಾರಣ ನಮ್ಮ ಗೋಕರ್ಣ ಹತ್ರ ಬರುವಾಗ ಸಾಯಂಕಾಲ ಹೊತ್ತಾಗಿತ್ತು. ಬ್ರಾಹ್ಮಣ ಆಗಲೇ ಹೇಳಿದ್ದೆ ನಾವು, ಬ್ರಾಹ್ಮಣನಿಗೆ ಮುಖ್ಯ ಕರ್ತವ್ಯ ತ್ರಿಸಂಧ್ಯೆಯಲ್ಲಿಯೂ ಸೂರ್ಯಾರ್ಘ್ಯ ಕೊಡಬೇಕು, ಗಾಯತ್ರಿ ಜಪ ಮಾಡಬೇಕು, ಅಷ್ಟಾಕ್ಷರಿ ಜಪ ಮಾಡಬೇಕು, ಪಂಚಾಕ್ಷರಿ ಜಪ. ಹಾಗಾಗುವಾಗ ಇವನಿಗೆ 2 ಕೈ ಬೇಕು. ಸೂರ್ಯಾರ್ಘ್ಯ ಕೊಡಲಿಕ್ಕೆ ಬೊಗಸೆಯಿಂದ ನೀರನ್ನ ಎತ್ತಿ ಸೂರ್ಯಾಯ ಸ್ವಾಹ ಹೀಗೆ ಚೊಲ್ಬೇಕು, ಭೂಮಿಗೆ ಚೊಲ್ಬೇಕು, ನೀರಿಗೆ ಚೊಲ್ಬೇಕು ಕೈಯನ್ನು. ಈ ರೀತಿ ಆಗುವಾಗ ಯಾರಿಗೆ ಕೊಡುವ ಅಂತ ನೋಡುವಾಗ ಒಬ್ಬ ಮಾಣಿ ಬರ್ತಾ ಇದ್ದಾರೆ. ಮಗುವಿಗೆ ಬಾಪ ಸ್ವಲ್ಪ ಲಿಂಗ ಹಿಡ್ಕೊ ಅಂದ. ಅಯ್ಯೋ, ನನಗೆ ಸಾಯಂಕಾಲ ಜಪದ ಹೊತ್ತಾಗಿದೆ, ಸಂಧ್ಯಾ ವಂದನೆ ಹೊತ್ತಾಗಿದೆ, ಅಮ್ಮ ಕರೀತಾಳೆ, ಬೈತಾಳೆ, ನನಗೆ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಮಗು ತಿರಸ್ಕಾರ ಮಾಡಿ. ನೋಡು, ಅಮ್ಮ ಬೈಯುದಲ್ಲ, ನಾನು ನಿನ್ನ ತಲೆನ ಹೊಡೆದು ಬಿಡ್ತೇನೆ, ನೀನು ಹಿಡ್ಕೊಳ್ಬೇಕು ನೀನು. ಆಯ್ತು, ಮಗು ಎಂತ ಮಾಡೋದು, ಸಿಕ್ತದಲ್ಲ, ಮಾಡಿ ಹಿಡ್ಕೊಳ್ಳುವಾಗ ಒಂದು ಕಂಡೀಷನ್ ಆಗುತ್ತೆ. 3 ಸಲ ಕರೀತೇನೆ, ಅದರಲ್ಲಿ ನೀನು ಹಿಡ್ಕೊಳ್ಳಿಕ್ಕೆ ಬರಬೇಕು. ಅದರ ಮೇಲೆ ನೀನು ಹೇಳಿದ್ರೆ ನಾ ಕೇಳೋನಲ್ಲ, ನಾನು ಅದು ಭೂಮಿಗೆ ಇಟ್ಟು ಹೋಗ್ತಾ ಇರ್ತೇನೆ. ಸರಿ ಆಯ್ತು, ಅಷ್ಟು ಅವಕಾಶ ಆಯ್ತಲ್ಲ ಜಪ ಮಾಡಲಿಕ್ಕೆ ಅಂತ ಇವನು ಹೊರಡಿ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನ ಮಮ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನ ಮಮ ಹೀಗೆ ಹೇಳಿ ಇನ್ನು 3ನೇದಾಗಬೇಕು. ಅಲ್ಲಿ ಮಾಡಿ ಶುರು ಮಾಡಿ, ರಾವಣ ಲಿಂಗ ಭಾರ ಆಗ್ತಾ ಉಂಟು, ನನಗೂ ಹೊತ್ತಾಗ್ತಾ ಉಂಟು, ಬೇಗ ಬಾ. ರಾವಣ, ಲಿಂಗ ತುಂಬ ಭಾರ ಆಗಿದೆ, ಇನ್ನು ನನಗೆ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ, ಬೇಗ ಬಾ. ಇವನು 2 ಸೂರ್ಯಾರ್ಘ್ಯ ಮಲಗುವ ಬದಲೇ ಮಾಣಿಯ 3ನೇ ಸಮನ್ಸ್ ಬಂದಾಯ. ರಾವಣೇಶ್ವರ, ಲಿಂಗ ಭಾರ ಆಗಿದೆ, ಇನ್ನು ನಾನು ಹಿಡಿದುಕೊಳ್ಳಲಿಕ್ಕೆ ಆಗುವುದಿಲ್ಲ, ಭೂಮಿಗೆ ಇಟ್ಟಿದ್ದೇನೆ, ಓಡಿದ್ದೇನೆ ಅಂತ. ಅಷ್ಟೇ ಸಂಕಟ ಆಯ್ತು ನಿಮಗೆ. ಬಂದು ನೋಡುವಾಗ ಅಷ್ಟು ವರ್ಷ ಕೂತು ಕೈಯೆಲ್ಲ ಚಿಲ್ಲು ಮಾಡಿಕೊಂಡು ನೋವು ಮಾಡಿಕೊಂಡು ಅಂತೂ ಶಿವಲಿಂಗವನ್ನು ಪಡೆದು ಬಂದೆ. ನಾನು ಮನೆಗೆ ತಗೊಂಡು ಹೋಗ್ತೇನೆ ತಾಯಿಗೆ ಪೂಜೆಗೆ ಅಂತಂದ್ರೆ ಹೀಗಾಯ್ತಲ್ಲ ಅಂತ ಮೊದಲು ಶಿಸ್ತಿಗೆ ಮಾಣಿಯನ್ನು ಯಾವ್ದು ತಲೆ ಮೇಲೆ ಹೊಂಡ. ಆ ತಲೆಯಲ್ಲಿ ಹೊಂಡ ಬಿದ್ದಿದ್ದಕ್ಕೆ ಇವತ್ತಿಗೂ ಉರಿ ತಡೆಯಲಿಕ್ಕಾಗುವುದಿಲ್ಲ. ಹೇಗೆ ಗುರು ನರಸಿಂಹನ ಎದುರಿಗೆ ಆಂಜನೇಯ ಇದ್ದುದರಿಂದ ಅವನಿಗೆ ಆ ನರಸಿಂಹನ ಇಲ್ಲೆಲ್ಲ ಇದ್ದ ಭತ್ತ ಬೆಳೆಯುವ ಪ್ರದೇಶ, ಭತ್ತಕ್ಕೆ ಶಾಲಿ ಅಂತ ಹೆಸರು, ಆದ್ದರಿಂದ ಸಂಸ್ಕೃತ ಶಾಲಿಗ್ರಾಮ ಹೋಗಿ ಸಾಲಿಗ್ರಾಮ ಆಯಿತು. ಆದ್ದರಿಂದ ಸಾಲಿಗ್ರಾಮದಲ್ಲಿ ಹೇಗೆ ಗುರು ನರಸಿಂಹನ ಎದುರಿಗಿರುವ ಆಂಜನೇಯನಿಗೆ ಬೆಣ್ಣೆಚಂದ್ರವನ್ನು ಹಚ್ಚುತ್ತಾರೋ ಅದೇ ರೀತಿಯಲ್ಲಿ ಆ ರಾವಣ ಹೊಡೆದ ತಲೆಯ ಉರಿ ಇನ್ನೂ ಹೋಗುವುದಿಲ್ಲ ಅಂತ ಮಾಣಿಗೆ ಇವತ್ತಿಗೂ ಅವನ ಗಣಪತಿ ಅವನ ತಲೆಯ ಮೇಲೆ ಬೆಣ್ಣೆಚಂದ್ರವನ್ನ ಗೋಕರ್ಣದಲ್ಲಿ ಹಚ್ಚುತ್ತಾರೆ. ನೀವು ಅದು ನೋಡ್ಬೋದು, ಗೊತ್ತಾಗ್ತದೆ. ಹೀಗೆ ಮಾಣಿ ತಲೆ ಹೊಂಡಾಯಿತು. ಇವನಿಗೆ ಸಿಕ್ಕಿರುವಂತಲ್ಲ, ಏನು ಮಾಡೋದು, ಹಿಂಗೆಲ್ಲ ಶುರು ಮಾಡಿದ. ತುಂಡಾಯಿತು. ಮುರುಡೇಶ್ವರ ಅಂತ ಒಂದು ಡಿಸೈಡಲ್ಲಿ ಆಯಿತು. ಇನ್ನೊಂದು ತುಂಡು ಗುಣವಂತೆ ಅಂತ ಆಯಿತು, ಇನ್ನೊಂದು ಧಾರೇಶ್ವರ ಅಂತ ಆಯಿತು, ಇನ್ನೊಂದು ಹೀಗೇನೋ ಆಯಿತು. ಉಳಿದದ್ದು ದನದ ಕಿವಿ ಇತ್ತು. ಸಂಸ್ಕೃತದಲ್ಲಿ ದನದ ಕಿವಿಗೆ ಗೋಕರ್ಣ, ದನದ ಕಿವಿ. ಆ ದನದ ಕಿವಿ ಗೋಕರ್ಣ ಎನ್ನುವುದು ನಮಗೆ ಪೂಜ್ಯ ಯೋಗವಾದಂತಹ ಶಿವನ ಆತ್ಮಲಿಂಗವಾಗಿದೆ. ಆದ್ದರಿಂದ ಇಲ್ಲೆಲ್ಲ ಕೋಟೇಶ್ವರದಲ್ಲೆಲ್ಲ ನೀವು ಲಿಂಗ ಮುಟ್ಟಲಿಕ್ಕಾಗುವುದಿಲ್ಲ, ಅಲ್ಲಿ ನೀವೆಲ್ಲರೂ ಹೋಗಿ ಮುಟ್ಟಬಹುದು. ಯಾಕೆಂದ್ರೆ ಶಿವನ ಆತ್ಮಲಿಂಗ, ಅದಕ್ಕೆ ಆ ಪವಿತ್ರ ಬರುವುದಿಲ್ಲ. ಈಗ ಮುಖ್ಯ ವಿಷಯಕ್ಕೆ ಬಂದರೆ ಪುರಂದರದಾಸರು ಹೇಳ್ತಾರೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ಗಣದಲ್ಲಿ ಗಣನಾಥ. ರಾವಣ ಸ್ವಯಂ ವೇದವೇತ್ತನಾದರು, ಸ್ವಯಂ ಮಹಾಬ್ರಾಹ್ಮಣನಾದರು, ಒಳ್ಳೆಯ ತಿಳುವಳಿಕೆಯುಳ್ಳವನಾದರು. ಈ ತಿಳುವಳಿಕೆ ಅಂದರೆ ಯಾಕೆ ಹೇಳಬೇಕು ಅಂತ, ಮುಂದೆ ಯುದ್ಧ ಆಗುವಾಗ ರಾಮನಿಗೆ ಯುದ್ಧದ ಕಂಕಣ ಕಟ್ಟಿಸ್ಬೇಕಲ್ಲ. ಈಗ ನೀವು ಸಂಕಲ್ಪ ಮಾಡಿಸ್ತಾರೆ, ಸಂಕಲ್ಪ ಮಾಡಿಸಿದಾಗ ಯಾರು ಬ್ರಾಹ್ಮಣರಿಲ್ಲ. ವಿಭೀಷಣ ಈಗಾಗಲೇ ಅವನ ರಾಮನ ಹತ್ತಿರ
ಮತ್ತೆ ನಿಮ್ಮ ಲೆಕ್ಕಾಚಾರ ಕೋರ್ಟ್ ಲೆಕ್ಕಾಚಾರ ಮಾಡುವುದು ಬೇರೆ. ಇದೇ ರೀತಿಯಲ್ಲಿ ಇಲ್ಲಿ ರಾವಣ ಅವನಿಗೆ ಕಂಕಟ ಕಡಿಸಿ ವಿಜಯೀ ಭವ ಅಂದ, ಅವನ ಹೊಂಡ ಅವನೇ ತೋಡ್ಕೊಂಡ. ಇಂತಹ ರಾವಣ ಆದ್ದರಿಂದ ಅವನಿಗೆ ಅಹಂಕಾರ ಇದ್ದದ್ದರಿಂದ ಪರಸ್ತ್ರೀ ವ್ಯಾಮೋಹ ಎನ್ನುವುದರಿಂದ ಸೀತೆಯ ಮೇಲಿನ ಕಣ್ಣಿದ್ದದ್ದರಿಂದ ಅವನಿಗೆ ಗಣಪತಿಯನ್ನ ಅಥವಾ ಒಳ್ಳೆಯ ಶಕ್ತಿಯನ್ನ ಆರಾಧನೆ ಮಾಡದೆ ಕೆಟ್ಟ ಕೆಲಸಕ್ಕೋಸ್ಕರ ಆತ್ಮಲಿಂಗವನ್ನು ತಂದದ್ದರಿಂದ ಅವನಿಗೆ ದಕ್ಕಲಿಲ್ಲ. ತನ್ನೋರ್ಗೆ ಒಂದು ಪಕ್ಷ ದಕ್ಕಿದ್ರೆ ಯಾವ ಕಾಲಕ್ಕೂ ರಾಮನಿಗೆ ಗೆಲುವು ಎನ್ನುವುದು ಆಗ್ತಿರಲಿಲ್ಲ. ಅದಕ್ಕೆ ಹೇಳೋದು ಪುರಂದರದಾಸರು, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಣದಲ್ಲಿ. ಅವನು ಹೋದ ಗಣನಾಥ ಅಂದ. ಅಂತಹ ಗಣಪತಿಯನ್ನ ಅತ್ಯಂತ ಭಕ್ತಿಯಿಂದ ಪೂಜಿಸಿದ್ದೇವೆ. ಮಹಾಗಣಪತಿ ಮಾಡಿದ ಪೂಜೆಯಿಂದ ಸಂತೋಷಿತನಾಗಿ ಇವತ್ತು ನೀವು ಮಾಡತಕ್ಕಂತಹ ವಾಸ್ತುವಿನ ಸ್ಥಿರ ಸಾನ್ನಿಧ್ಯಕ್ಕಾಗಿ ವಾಸ್ತುಮಂಡಲಾರಾಧನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಾಸ್ತುವಿನ ಅನುಗ್ರಹಕ್ಕಾಗಿ ಹೋಮದಲ್ಲಿ ಆಹುತಿಗಳನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರಕ್ಷೋಗ್ನ ಆಹುತಿ ರಕ್ಷೆಯನ್ನು ಕೊಡುವುದಕ್ಕಾಗಿ ರಾಕ್ಷೋಗ್ನ ಹೋಮವನ್ನು ಮನೆಯಲ್ಲಿ ಒಳ್ಳೆ ಶ್ರೇಯಸ್ಸನ್ನು ಕೊಡುವುದಕ್ಕಾಗಿ ಆ ಸುದರ್ಶನ ದೇವರ ಆರಾಧನೆಯನ್ನು ಮೇಲೆ ಮಂಡಲದಲ್ಲಿ ಎಲ್ಲ ಮಾಡ್ತಾ ಇದ್ದೇವೆ. ನಾಳೆ ವಿಶೇಷವಾಗಿ ಅನ್ನದಾನ ಇಟ್ಕೊಂಡಿದ್ದೇವೆ. ಮತ್ತು ಸತ್ಯನಾರಾಯಣ ವ್ರತ ಮತ್ತು ಗಣಪತಿಯದ್ದಾದಂತಹ ಗಣಹೋಮವನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡೋದಕ್ಕೆ ನೀವು ಜನಾರ್ದನ ಅಡಿಗರನ್ನ ಆ ಗುರು ನರಸಿಂಹನನ್ನ ಮುಟ್ಟಿ ಪೂಜೆ ಮಾಡುವಂತಹ ಪವಿತ್ರವಾದಂತಹ ಅರ್ಚಕರನ್ನು ಕೂಡ ಹಿಡಿದಿದ್ದೀರಿ. ಈಗ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮಾಡಿದ ಪೂಜೆ ನಿನ್ನ ಪಾದಾರವಿಂದಕ್ಕೆ ಸಲ್ಲಿಕೆಯಾಗಲಿ. ನಮಗೆ ಬರುವಂತಹ ಇವತ್ತಿಂದ ಮೊದಲುಗೊಂಡು ಮಾಡುವಂತಹ ಎಲ್ಲ ಕಾರ್ಯಕ್ಕೂ ಕೂಡ ಜಯ ಮಂಗಳ ಯಶಸ್ಸು ಪ್ರಾಪ್ತವಾಗಲಿ. ಬರುವಂತಹ ವಿಘ್ನ ದೂರವಾಗಲಿ. ನಮಗೆ ಶ್ರೇಯಸ್ಸಾಗಿ ಮಾಡುವ ಕಾರ್ಯ ಎಲ್ಲ ಜಯಪ್ರದವಾಗಿ ನಿನ್ನ ಅನುಗ್ರಹದಿಂದ ಶುಭವು ಶ್ರೇಯಸ್ಸು ಮಂಗಳವು ಯಶಸ್ಸು ನಮಗೆ ಉಂಟಾಗುವಂತೆ ಮಹಾಗಣಪತಿ ನೀನು ಕಾಪಾಡು ಅಂತ ಪ್ರಾರ್ಥನೆ ಮಾಡಿ ಎದ್ದು ನಿಂತು ಅಕ್ಷತೆ ಕಾಳನ್ನು ಹಾಕಿ 3 ಸುತ್ತು ತಿರುಗಿ ನಮಸ್ಕಾರ ಮಾಡಿ.
अम्बे मायामयि आनन्दरूपिणि अम्बे महेश्वरि ओङ्काररूपिणि अम्बे मायामयि आनन्दरूपिणि अम्बे मनोहरि सत्यस्वरूपिणि अम्बे महामति भावुकरूपिणि अम्बे मनोहरि सत्यस्वरूपिणि अम्बे महामति भावुकरूपिणि सुकल्प प्रकल्पिनी सुमन सिद्ध सुबोध प्रबोधिनी समय विकल्प सुकल्प प्रकल्पिनी सुमन सिद्ध सुबोध प्रबोधिनी सुमधुर मंत्र सुनाद प्रमोदिनी सुमति सुरक्ष सूत्र प्रकीर्तिनी सुमधुर मंत्र सुनाद प्रमोदिनी सुमति सुरक्ष सूत्र प्रकीर्तिनी विमलान्तरंग प्रकाश प्रशोभिनी अमराग्र सौंदर्य सार प्रसारिणी विमलान्तरंग प्रकाश प्रशोभिनी अमराग्र सौंदर्य सार प्रसारिणी समर्थ निरर्थ सुदार्थ प्रदर्शिनी विमोक्ष कटाक्ष सुरक्ष प्रघोषिणी समर्थ निरर्थ सुदार्थ प्रदर्शिनी विमोक्ष कटाक्ष सुरक्ष प्रघोषिणी शांति नितांत प्रशांतिनी काम्य सुमोह विमोह निर्मोहिनी सौम्य सुशांति नितांत प्रशांतिनी काम्य सुमोह विमोह निर्मोहिनी रम्य सुधारस संगीतवादिनी साम्य गुणातीत वन्न स्वरूपिणी रम्य सुधारस संगीतवादिनी साम्य गुणातीत वन्न स्वरूपिणी सरि गरि सनि धनि ध गम पद पम गम प सरि गरि सनि धनि ध सरि गम पम गरि सनि गरि गिरि गरि धनि गरि सनि ध पम गरि सनि गम पद नि म धनि सनि ध पम गम नि ध मदनि धनि नि मदनि धनि नि गरि कामेश्वर प्रिय मानस कामिनी हिमशृंग पर्व विहार विनोदिनी कामेश्वर प्रिय मानस कामिनी हिमशृंग पर्व विहार विनोदिनी सुमशरताप निवारण योगिनी सुमुख गणेश्वर गुरु गुहकारिणी सुमशरताप निवारण योगिनी सुमुख गणेश्वर गुरु गुहकारिणी गुरु गुहकारिणी पूर्वालय भद्रकाली नमोस्तुते पूर्वालय शक्तिरूपे नमोस्तुते पूर्वालय पूर्णभावे नमोस्तुते पूर्वालय
ಕೃಷ್ಣ ಮನಮೋಹನ ಕೃಷ್ಣ ಜಯ ಹರಿ ಮಾಧವ ಕೃಷ್ಣ ಮನಮೋಹನ ಕೃಷ್ಣ ಜಯ ಹರಿ ಮಾಧವ ಸಕಲ ಸಾರಹಿತ ಸುಖದ ರಾಗ ಮುಖ ಸಕಲ ಸಾರಹಿತ ಸುಖದ ರಾಗ ಮುಖ ಸುರುಚಿರ ಮಧುಕರ ಪರಮ ಸಾನಂದ ಕೃಷ್ಣ ಮನಮೋಹನ ಕೃಷ್ಣ ಜಯ ಹರಿ ಮಾಧವ ರಾಧಾ ಕೃಷ್ಣ ಕೃಷ್ಣ ರಾಧಾ ಮಾಧವ ಕೃಷ್ಣ 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 ಶ್ರೀನಂದ ಗೋಪ ಹರಿ ಗೋವಿಂದ ಬಾಲ ಶ್ರೀನಂದ ಗೋಪ ಹರಿ ಗೋವಿಂದ ಬಾಲ ಯದುಕುಲ ಹೃದಯ ನೀರಜ ನಯನ ಯದುಕುಲ ಹೃದಯ ನೀರಜ ನಯನ ಮೃದುಪದ ಸುಲಲಿತ ಭವ ಭಯ ಜನಿ ಮೃತಿ ಹರಣ ಸದಯಾ ಕೃಪಯಾ ಕರುಣಾ ಸಾಗರ ಬಾಲೆ ಶ್ರೀಧರ ಸುರಜನ ವದನ ಧಿರ ಧಿಂ 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 ಧಿರ ಧಿಂ 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 ಧಿರ ಧಿಂ 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 ಧಿರ ಧಿಂ 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 ಧಿಂ
शिवं वास्तु शिवं वास्तु शिवं वास्तु सुखं वास्तु सुखं वास्तु सुखं वास्मिति भवन्तो ब्रुवन्तो सुखं वास्तु सुखं वास्तु सुखं वास्तु शुभं वास्तु शुभं वास्तु शुभं वास्मिति भवन्तो ब्रुवन्तो शुभं वास्तु शुभं वास्तु शुभं वास्तु गृहे धनकनकभोगाभिवृद्धिरस्मिति भवन्तो ब्रुवन्तो राजकुमारस्य गृहे धनकनकवंशाभिवृद्धिरस्तु भवन्तो तथास्तु मंगलम भगवान् विष्णुर्मंगलम विभूषणः मंगलम देवकी पुत्रो मंगलम इंदिरारमण गोविंद गोविंद हर नमः पार्वती पतये हर हर महादेव ശ്രീപതിയും സുരഗണവും കുടികൊള്ളും ഹരിതേ ഗുണസഹിതേ സുഖമേകുക നീ വൃന്ദേ. ഹരനും ശ്രീപതിയും സുരഗണവും കുടികൊള്ളും ഹരിതേ ഗുണസഹിതേ സുഖമേകുക നീ വൃന്ദേ. ജ്വരമേറിന മിഴിയും കണി കണ്ടിടുകിൽ നിന്നെ ഭവതാരിടമെഴുതായിടു മനിശം
पद्मनाभ पाहि द्विपपचार पद्मनाभ पाहि द्विपपचार पद्मनाभ पाहि द्विपपचार पद्मनाभ पाहि द्विपपचार गुणवसर शौर्ये पद्मनाभ पाहि द्विपपचार गुणवसर शौर्ये पद्मनाभ पाहि चन्द्रनेत्र चारुमुख जित चन्द्रनेत्र परिलसित करुण सान्द्र चारुमुख जित चन्द्रनेत्र परिलसित करुण सान्द्र भूरि को भगत खलतनु चेन्द्र भूरि को भगत खलतनु चेन्द्र पावन चरित श्रीरामचन्द्र पावन चरित श्रीरामचन्द्र पद्मनाभ पाहि द्विपपचार गुणवसन शौर्ये पद्मनाभ पाहि
ಅವತಾರ ತಾಳಿರುವೆಯಂತೆ, ವ್ರತ ಮಾಡಿ ಪೂಜಿಸಲು ನೀನೊಲಿವೆಯಂತೆ. ಯುಗ ಯುಗದಿ ಅವತಾರ ತಾಳಿರುವೆಯಂತೆ, ವ್ರತ ಮಾಡಿ ಪೂಜಿಸಲು ನೀನೊಲಿವೆಯಂತೆ. ಕಲಿಯುಗದಿ ನಾನಿರುವೆ ಕಾಡಿಹುದು ಚಿಂತೆ, ಕಲಿಯುಗದಿ ನಾನಿರುವೆ ಕಾಡಿಹುದು ಚಿಂತೆ. ಶ್ರೀಹರಿಯೇ ನಿನ್ನನ್ನೇ ನಾನಂಬಿ ನಿಂತೆ, ಶ್ರೀಹರಿಯೇ ನಿನ್ನನ್ನೇ ನಾನಂಬಿ ನಿಂತೆ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ನರಹರಿಯೇ ಈ ಬದುಕು ನಿನಗರ್ಪಣ, ನರಹರಿಯೇ ಈ ಬದುಕು ನಿನಗರ್ಪಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾರಾಯಣ 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 ಸತ್ಯನಾರಾಯಣ. ಬಡಬಲ್ಲಿದರೆ ಇರಲಿ ಭಿಕ್ಷುಕರೇ ಬರಲಿ, ನೀನಿರುವೆ ನೆನೆದವರ ಮನೆ ಮನಗಳಲ್ಲಿ. ಬಡಬಲ್ಲಿದರೆ ಇರಲಿ ಭಿಕ್ಷುಕರೇ ಬರಲಿ, ನೀನಿರುವೆ ನೆನೆದವರ ಮನೆ ಮನಗಳಲ್ಲಿ. ಈ ಭವದ ಸಾಗರವ ನೀ ದಾಟಿಸಯ್ಯ, ಈ ಭವದ ಸಾಗರವ ನೀ ದಾಟಿಸಯ್ಯ. ಬಯಸುವೆನು ನಾನಿರಲು ನಿನ್ನ ಪಾದದಲ್ಲಿ, ಬಯಸುವೆನು ನಾನಿರಲು ನಿನ್ನ ಪಾದದಲ್ಲಿ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ನರಹರಿಯೇ ಈ ಬದುಕು ನಿನಗರ್ಪಣ, ನರಹರಿಯೇ ಈ ಬದುಕು ನಿನಗರ್ಪಣ. ನಾರಾಯಣ ಭೂರಿ ಬಕುತಿಯೆಂಬ ಬಾರಿಯ ಬೆಲೆಯಿದೆ, ಭೂರಿ ಬಕುತಿಯೆಂಬ ಬಾರಿಯ ಬೆಲೆಯಿದೆ, ಭೂರಿ ಬಕುತಿಯೆಂಬ ಬಾರಿಯ ಬೆಲೆಯಿದೆ. ಮಾಡಿದ್ದು ಬೇಡಿದ್ದ ಶೌರ್ಯ ಸುಖದಿನ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ವಿಠಲನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ. ರಂಗು ರಂಗುಗಳಿಂದ ಕಂಗೊಳಿಸುವ ಧ್ವಜ ಬಂಗಾರದ ಸರಿ ಸಂಗೈಸುವ. ರಂಗು ರಂಗುಗಳಿಂದ ಕಂಗೊಳಿಸುವ ಇರಲು ಚಿಕ್ಕ ಮಕ್ಕಳು ಅಳುತ್ತಾರೆ, ಹೋಗೋದಾಸಯ್ಯ ಹೋಗೋದಾಸಯ್ಯ. ಇಕ್ಕಲಾರೆ ಕೈಯಲ್ಲೂ ಚಿಕ್ಕ ಮಕ್ಕಳು ಅಳುತ್ತಾರೆ, ಹೋಗೋದಾಸಯ್ಯ ಹೋಗೋದಾಸಯ್ಯ. ಮಡಕೆ ತೊಳೆಯುತ್ತೇನೆ ಮನೆಯ ಸಾರಿಸುತ್ತೇನೆ, ಹುಡುಗರೋ ಪರಕಾಣೆ ಹೋಗೋದಾಸಯ್ಯ. ಮಡಕೆ ತೊಳೆಯುತ್ತೇನೆ ಮನೆಯ ಸಾರಿಸುತ್ತೇನೆ, ಹುಡುಗರೋ ಪರಕಾಣೆ ಹೋಗೋದಾಸಯ್ಯ. ಮೇಲಿನ ಕೂಸು ಮೊಲೆಯನ್ನು ತಲಿದೆ, ಕೊಳೆಯ ಮೇಲಿನ ಕೂಸು ಮೊಲೆಯನ್ನು ತಲಿದೆ, ಕೊಳೆಯ ಮೇಲಿನ ಕೂಸು ಮೊಲೆಯನ್ನು ತಲಿದೆ. ಹುಡುಗಾಟ ಮಾಡದೆ ಹೋಗೋದಾಸಯ್ಯ, ಹುಡುಗಾಟ ಮಾಡದೆ ಹೋಗೋದಾಸಯ್ಯ. ಕಲಾರಿ ಕೈಯೊಂದಲು ಚಿಕ್ಕ ಮಕ್ಕಳು ಅಳುತ್ತಾರೆ, ಹೋಗೋದಾಸಯ್ಯ ಹೋಗೋದಾಸಯ್ಯ. ಕಲಾರಿ
ಕೈಯಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋದಾಸಿಯ ಹೋಗೋದಾಸಿಯ ಚಿಕ್ಕಲಾರಿ ಕೈಯಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋದಾಸಿಯ ಹೋಗೋದಾಸಿಯ ಕಟ್ಟದ ಮೇಲಿನ ಕತ್ತಿ ಹೋಗೋದಾಸಿಯ ಕಟ್ಟದ ಮೇಲಿನ ಅಕ್ಕಿ ತೆಗೆಯಬೇಕು ಹೊಟ್ಟೆ ನೋವು ಬರೆಯದೆ ಹೋಗೋದಾಸಯ್ಯ ಮುಟ್ಟಾಗಿ ಇದ್ದೇನೆ ಮನೆಯೊಳಗಾರಿಲ್ಲ ಮುಟ್ಟಾಗಿ ಇದ್ದೇನೆ ಮನೆಯೊಳಗಾರಿಲ್ಲ ನಿಷ್ಠೂರ ಮಾಡದೆ ಹೋಗೋದಾಸಯ್ಯ ನಿಷ್ಠೂರ ಮಾಡದೆ ಹೋಗೋದಾಸಯ್ಯ ಚಿಕ್ಕಲಾರಿ ಕೈಯಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋದಾಸಯ್ಯ ಹೋಗೋದಾಸಯ್ಯ ಚಿಕ್ಕಲಾರಿ ಕೈಯಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ ರೆಪ್ಪೆಯಲ್ಲೇ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ ಹಿಮಾದಿ ಕೈ ಬೆರಳು ತಾಗಿ ಸರಿಯೋ ಕಾಲ ಕೂಡ ಸವಿಯೋ ಥರನ ಪ್ರೀತಿ ಮಾಡೋ ಹೈದ ಮಜನು ಥರ ಹೀಗೆ ತಾನೇ ಪ್ರೇಮ ಸರಿಸಿತು ಜಗವ
ಪ್ರೀತಿಸುವ ಕೆಲಸ ರಜೆ ಹಾಕೋ ಮಾತಿಲ್ಲ ರಾಧೆ ಉಸಿರಾವಣೆ ಮಾಡು ಪ್ರೇಮೋತ್ಸವನ ಅರಿಯೋ ಮುಂದಾಯ್ತು ಈ ಸಂಭವ ಹೀಗೆ ತಾನೇ ಪ್ರೇಮ ಮುಗಿಯದ ಪ್ರವರ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ ಕಂಡ ಒಡನೆ ಒಮ್ಮೆ ನಿನ್ನೇ ನಡೆಯುವ ಆಸೆಯ ಜೊತೆ ಸೇರಿ ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೆ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ ನಾ ಇನ್ನು ಮುಂದೆ ನಿನ್ನ ಗುಲಾಮ ನಿನ್ನೆ ತನಕ ಸೋನೆಯಲ್ಲಿ ಸಿಕ್ಕಿಕೊಂಡ ಹೊರಗಿಣಿಯ ತರಹ ನನ್ನ ಮನಸ್ಸು ನೆನೆದೋಯ್ತು ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬಾ ಪ್ರೀತಿ ತಂದಿದ್ದೆ ಇನ್ನು ಮುಂದೆ ಎಲ್ಲ ನೀನೇ ಎಲ್ಲ ಚಂದಾನೆ ನೀನೇ ನನ್ನ ಪ್ರತಿ ಮುಂಜಾನೆ ನನ್ನ ಮಾತು ನಿಜ ನಿನ್ನಾಳೆ ಭುಜ ನಿನ್ನ ಭುಜ ತಗುಲಿದರೆ ತುಳಕ ಮುಳಗೊಳಗೆ ಖುಷಿ ಪಡುವೆ ನನ್ನ ಜೀವ ಇರೋ ತನಕ ಮರೆಸುವೆನು ತವಕ ಕೊನೆವರೆಗೂ ಜೊತೆಗಿರುವೆ ನಿನ್ನ ಸೂಜಿಗಳು ಕಣ್ಣಿನಿಂದ ನನ್ನೆ ಕೂಗಿದ್ದೆ ಇನ್ನು ಮುಂದೆ ಎಲ್ಲ ನೀನೇ ಎಲ್ಲ ಜನ್ಮ ನಿನ್ನ ಜೊತೆ ನನ್ನ ಪುಣ್ಯನೇ ಪ್ರೀತಿಗೂ ನಾವೇ ಇಷ್ಟನೇ ಕೊನೆ ತನಕ
ಶುರುವಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ದಿವಸಾಗಿ ಬಂದು ಕರೆ ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಸಂಭ್ರಮ ದುಪ್ಪಟ್ಟು ಆದಂತಿದೆ ನೀನೊಂಥರ ನಯನಾದ್ಭುತ ಹೈ ಆಗಮ ಉಸಿರೊಂದು ಉಸಿರಾಗಿದೆ ತಪ್ಪಾದರೆ ಬಚಾಯಿಸು ಪ್ರೀತಿಲಿ ಗುರಾಯಿಸು ಹಗಲೇ ಹಗೆಯಾದ ಈ ಜೀವಕ್ಕೆ ಬೆಳಕು ನೀನಾಗಿ ಹೇ ಬದುಕು ಕುರುಡಾದ ಈ ಮೋಸಕ್ಕೆ ಉಸಿರು ನೀನಾಗಿ ಹೇ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ದಿವಸಾಗಿ ಬಂದು ಕರೆ तू ही रे नी ही रे तू ही रे तू ही रे तू ही रे नी ही रे तू मेरी मैं हूँ तेरा रांझा तू ही रे तू ही रे तू ही रे नी ही रे तू ही रे तू ही रे तू ही रे नी ही रे तू मेरी मैं हूँ तेरा रांझा हो जब तक तेरी नींद न टूटे उगता नहीं है सूरज मेरा ख्वाब रहे किस काम के मेरे ख्वाब से प्यारा तू सच मेरा सुनहारिए जिंद जानिए जख्मों को मेरे मरहम की जगह बस तेरा छुआ चाहिए तू है तो मुझे फिर और क्या चाहिए तू है तो मुझे फिर और क्या चाहिए किसी की ना मदद ना दुआ चाहिए तू है तो मुझे फिर और क्या चाहिए तू ही रे तू ही रे नी ही रे तू ही रे तू ही रे तू ही रे नी ही रे तू मेरी मैं हूँ तेरा रांझा बदले तेरे माही लाके जो कोई सारी दुनिया भी दे दे अगर किसे दुनिया ನಿಜವೇ ಅಥವಾ ಇದು ಕನಸೆ ನಗುವೆ ಅಥವಾ ಸಿಹಿ ತಿನಿಸೆ ನಿನ್ನ ಖಾತೆಗೆ ನನ್ನನ್ನು ಸೇರಿಸೆ ನಿಜವೇ ಅಥವಾ ಇದು ಕನಸೆ
ನಗುವೆ ಅಥವಾ ಸಿಹಿ ತಿನಿಸೆ ನಿನ್ನ ಖಾತೆಗೆ ನನ್ನನ್ನು ಸೇರಿಸೆ. ಕ್ಷಣ ಮಾತ್ರವೇ ನಿಂತು ಹೃದಯ ಚಲಿಸುತ್ತಿದೆ ನಿನ್ನೆಡೆ. ಅದಕ್ಕೀಗಲೇ ತುರ್ತು ಗಮನವ ನೀಡಬೇಕಿದೆ. ಬರಸೆಳೆಯುತ್ತ ನನ್ನ ಅಪಹರಿಸು, ತಲೆ ತಿರುಗುವ ಮುನ್ನ ಉಪಚರಿಸು. ಹಿತವಾದ ಮರುಳನ್ನು ಹೀಗೆ ಇರಿಸು. ದಿನರಾತ್ರಿಯು ಮನದಲ್ಲಿ ಈಗ ಅಧಿವೇಶನ ನೆನ್ನದೆ ಜೋರು. ನಮ್ಮ ಹುರುಪನು ಕಂಡು ಒಳಗೊಳಗೆ ಉರಿಯಲಿ ಊರು. ಕುಡಿ ನೋಟದಿ ಹೊಮ್ಮಿರುವಾಗ ಪದವಿಲ್ಲದೆ ಮಿನುಗುವ ಹಾಡು ನಿನ್ನ ಒಲಿಸಿದೆ ಎಂದು ನನಗಂತೂ ಮೂಡಿವೆ ಕೋಡು. ನಿನಗಾಗಿ ಎಂದೋ ಬರೆದು ಕೊಟ್ಟೆ, ಜೀವವನ್ನೇ ತೆರೆದು ಇಟ್ಟೆ. ಇರುವೆನು ಜೊತೆಯೇ ಅನುಕ್ಷಣವು, ಮಿಡಿದಿದೆ ನಿನಗೆ ಕಣಕಣವು. ಸುಳಿಗಾಳಿಯಂತೆ ಬರಲು ನೀನು, ಧೂಪದಂತೆ ಉರಿವಿ ನಾನು. ಖುಷಿಯಲ್ಲಿ ಕೊರಳು ಬಿಗಿಯುತ್ತಿದೆ, ಉಸಿರಲಿ ಬೆರೆಯುತ್ತ ಲೋಕ ಮರೆದಿದೆ. ನಿಜವೇ ಅಥವಾ ಇದು ಕನಸೆ, ನಗುವೆ ಅಥವಾ ಸಿಹಿ ತಿನಿಸೆ. ನಿನ್ನ ಖಾತೆಗೆ ನನ್ನನ್ನು ಸೇರಿಸೆ. ಕ್ಷಣ ಮಾತ್ರವೇ ನಿಂತು ಹೃದಯ ಚಲಿಸುತ್ತಿದೆ ನಿನ್ನೆಡೆ. ಅದಕ್ಕೀಗಲೇ ತುರ್ತು ಗಮನವ ನೀಡಬೇಕಿದೆ. ಬರಸೆಳೆಯುತ್ತ ನನ್ನ ಅಪಹರಿಸು, ತಲೆ ತಿರುಗುವ ಮುನ್ನ ಉಪಚರಿಸು. ಹಿತವಾದ ಮರುಳನ್ನು ಹೀಗೆ ಇರಿಸು. ಹಾಗೆ ಆದ ಲಿಂಗನ ಆ ತಾರೆಯ ಮೋರೆ ಹೆಣ್ಣೊಂದನ ಕಡೆಗೂ ಕಂಡೆನ. ಚೆಲುವ ಚೇತನ ಕೊಡುಗೆ ಕೊಟ್ಟೆನ, ಜೀವಕ್ಕೆ ಜೀವನ. ಮನಸಾರೆ ಮೆಚ್ಚಿದ ಮನಗೆ ತಿಳಿ ಮೌನಾನು ಮಾತಾಗುವ ಸಲಿಗೆ. ಪ್ರತಿ ಮಾತಲ್ಲಿಯೂ